Hello everyone, welcome back to my channel. ಇವತ್ತು ಬೆಳಗ್ಗೆ ಎದ್ದು ಮನೇಲಿ ಯಾರೂ ಇಲ್ಲದೆ ಇರೋ ಕಾರಣ ನಾನೇ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿತಾ ಇದ್ದೆ, ಆವಾಗ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸೆಲ್ ಬಂತು. ಬುಕ್ ಮಾಡಿದೆ ಅಂತಲೇ ಮರ್ತೋಗಿತ್ತು. ಏನು ಬಂದಿದೆ ಅಂತ ಓಪನ್ ಮಾಡಿ ನೋಡಿದ್ರೆ ಈ ಕ್ಯೂಟಾಗಿರೋ ವಾಟರ್ ಬಾಟಲ್ ಬಂದಿತ್ತು. ವಾಟರ್ ಬಾಟಲ್ ಏನೋ ಕ್ಯೂಟಾಗಿ ಚೆನ್ನಾಗಿ ಬಂದಿತ್ತು, ಆದರೆ ನಾನು ಮಾಡಿದ ಕಲರೇ ಬೇರೆ, ಬಂದಿದ್ದ ಕಲರೇ ಬೇರೆ ಬಂದಿತ್ತು. ಸೊ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಸಾಂಬಾರು ಏನೂ ಇರಲಿಲ್ಲ ಅಂತ ಹೇಳಿ ಝೊಮ್ಯಾಟೊದಲ್ಲಿ ಬುಕ್ ಮಾಡಿದ್ದೆ. ಇವತ್ತು ಯಾಕೋ ಪೂರಿ ತಿನ್ನಬೇಕು ಅಂತ ಅನಿಸ್ತು ಮಧ್ಯಾಹ್ನ, ಅದಕ್ಕೆ ಪೂರಿ ಆರ್ಡರ್ ಮಾಡ್ಕೊಂಡಿದ್ದೆ. ಯಾವಾಗಲೂ ರೈಸ್ ಐಟಮ್ ತಿಂದು ತಿಂದು ಬೋರ್ ಆಗಿತ್ತು, ಅದಕ್ಕೆ ಬೇರೆ ಇರಲಿ ಅಂತ ಹೇಳಿ ಬುಕ್ ಮಾಡಿದ್ದೆ. ಮತ್ತು ಸಂಡೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದ್ರಲ್ವ. ಸೊ ಮಸ್ಕ್ ಮೆಲನ್ ಜ್ಯೂಸ್ ಮಾಡ್ತಾ ಇದ್ದಾರೆ. ಮಸ್ಕ್ ಮೆಲನ್ ಅಂತ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕನ್ನಡದಲ್ಲಿ ಅದನ್ನು ಕರ್ಬೂಜ ಹಣ್ಣು ಅಂತ ಹೇಳಿ ಹೇಳ್ತಾರೆ. ಮಧ್ಯಾಹ್ನ ಬಿಸಿಲಿತ್ತಲ್ವ, ಹಾಗಾಗಿ ಮಾಡ್ತಾ ಇದ್ದಾರೆ. ಕ್ವಿಕ್ಕಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ಫಸ್ಟ್ಲಿ ಮಸ್ಕ್ ಮೆಲನ್ನ ಕಟ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸ್ ಎಲ್ಲ ನೀಟಾಗಿ ತೆಗೆದು, ಜೊತೆಗೆ ಶುಗರು ಮತ್ತು ಮಿಲ್ಕ್ನ ಆ್ಯಡ್ ಮಾಡಿ ಮಿಕ್ಸಿ ಮಾಡಿಕೊಂಡ್ರೆ ಫ್ರೆಶ್ ಆಗಿರೋವಂಥ ಮಸ್ಕ್ ಮೆಲನ್ ಜ್ಯೂಸ್ ಮನೆಯಲ್ಲೇ ರೆಡಿ ಆಗುತ್ತೆ. ಒಂದು ಸಮ್ಮರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಮಗುಂಗೆ ಬೇರೆ ಸಪ್ರೇಟಾಗಿ ಎತ್ತಿಟ್ಟಿದ್ದಾರೆ, ಬಂದಾಗ ಕುಡಿತಾನೆ ಅಂತ. ಇದು ನೋಡಿ, ನಮ್ಮ ಮನೇಲಿ ಹಬ್ಬಿರುವಂಥ ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ, ಚೆನ್ನಾಗೂ ಕೂಡ ಕಾಣ್ತಾ ಇದೆ. ಸೊ ಇವಾಗ ಟೆರೆಸ್ ಮೇಲೆ ಬಂದೆ. ಒಬ್ಬಳೇ ಕೂತ್ಕೊಂಡು ಬೋರ್ ಆಗ್ತಾಯಿತ್ತು ಅಂತ ಹೇಳಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಿಮಗೆ ಯಾವ ಥರ ವ್ಲಾಗ್ಸ್ ಮಾಡಿದ್ರೆ ಇಷ್ಟ ಆಗುತ್ತೆ, ಯಾವ ಥರ ಮಾಡಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದರೆ ಯೂಟ್ಯೂಬ್ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಮಾಡ್ಬೋದು ಅಂತ ಅನಿಸಿದರೆ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸಂಡೆ ಆಗಿರೋದ್ರಿಂದ ಮಧ್ಯಾಹ್ನನೇ ಊಟಕ್ಕೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿನೂ ಕೂಡ ಮಾಡಿದರು. ಇನ್ನು ನಿಮಗೆ ಜೋಡಿ ನಂಬರ್ 1ಅಲ್ಲಿ ಯಾವ ಕಪಲ್ಸ್ ಇಷ್ಟ ಆಗ್ತಾರೆ ಅಂತ ಕಮೆಂಟ್ ಮಾಡಿ. ನನಗೆ ರುದ್ರಾ ಮಾಸ್ಟರ್ ಮತ್ತು ನಿರೀಕ್ಷಾ ಅವರು ಇದ್ದಾರಲ್ಲ, ಅವರಿಬ್ಬರು ಕ್ಯೂಟೆಸ್ಟ್ ಪೇರ್ ಅಂತ ಅನಿಸ್ತಾರೆ. ಮತ್ತು ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗೇನೆ ಎದ್ದು ಫ್ರೆಶ್ ಅಪ್ ಆಗಿ ರೀಲ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ತಿಂಡಿ ಮಾಡಬೇಕು. ರೀಲ್ಸ್ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10:30 10:45 ಆ ಥರ ಆಗಿತ್ತು ಟೈಮು. ನಾನು ಮಾಡಿರೋ ರೀಲ್ಸ್ ವಿಡಿಯೋಸ್ ನೋಡಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಮತ್ತೆ ವಿಡಿಯೋ ಮಾಡ್ಕೊತಾ ಕೂತ್ರೆ ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ನನ್ನ ತಮ್ಮ ನೋಡಿ ಯಾವ ಥರ ಫೋನ್ ನೋಡ್ತಾ ಇದ್ದಾನೆ ಅಂತ. ಇದು ಆಫ್ಟರ್ನೂನ್ ನನ್ನ ತಮ್ಮ ಮಾವಿನಕಾಯಿ ಕಟ್ ಮಾಡಿರೋ ಸ್ಟೈಲ್ ನೋಡಿ. ನಾವು ಊಟಕ್ಕೆ ಏನೂ ಇರಲಿಲ್ಲ ಅಂತ ಹೇಳಿ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆದಮೇಲೆ ನೈಲ್ ಪಾಲಿಶ್ ಅಪ್ಲೈ ಮಾಡಿದ್ದೆ. ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಾಟ್ ಬ್ಯಾಡ್, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು. ಆಲ್ಮೋಸ್ಟ್ 2 months 2.5 months ಆಗಿತ್ತು ಅನಿಸುತ್ತೆ ನೈಲ್ ಪಾಲಿಶ್ ಅಪ್ಲೈ ಮಾಡಿ. ನೈಲ್ ಪಾಲಿಶ್ ಹಾಕೇ ಇರಲಿಲ್ಲ. ಓಕೆ, ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.